ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಿಮ್ಮ ಹಸ್ತದ ಹೆಬ್ಬೆರಳಿನ ಉಗುರಿನಲ್ಲಿ ಅರ್ಧ ಚಂದ್ರಾಕೃತಿಯ ಚಿಹ್ನೆ ಮೂಡಿದರೆ ಅದರ ಅರ್ಥ ಏನು, ಯಾವ ಸಂಕೇತದ ಪ್ರತೀಕ ಇದಾಗಿದೆ ಎನ್ನುವಂತಹ ಅರ್ಧ ಚಂದ್ರಾಕೃತಿಯ ರಹಸ್ಯದ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ನ ನೀವು ಈಸಿಯಾಗಿ ನೋಡಬಹುದು. ಸಾಮುದ್ರಿಕ ಶಾಸ್ತ್ರ ಬಹಳ ಪೌರಾಣಿಕವಾದಂತಹ ಶಾಸ್ತ್ರವಾಗಿದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಹಸ್ತದ ಹೆಬ್ಬೆರಳಿನ ಉಗುರಿನಲ್ಲಿ ಅರ್ಧ ಚಂದ್ರಾಕೃತಿ ಮೂಡಿರುತ್ತೆ. ಕೆಲವೊಬ್ಬರ ಕೈಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಅರ್ಧ ಚಂದ್ರಾಕೃತಿ ಮೂಡಿರುತ್ತೆ. ಈ ಚಂದ್ರಾಕೃತಿ ಮೂಡಲು ಕಾರಣವೇನು? ಈ ವ್ಯಕ್ತಿಗಳು ಅದೃಷ್ಟವಂತರ, ದುರಾದೃಷ್ಟವಂತರ, ಅಥವಾ ಚಂದ್ರಾಕೃತಿ ಒಬ್ಬೊಬ್ಬರ ಕೈಯಲ್ಲಿ ಇರೋದೇ ಇಲ್ಲ, ಒಬ್ಬೊಬ್ಬರ ಹೆಬ್ಬೆರಳಲ್ಲಿ ಸ್ವಲ್ಪ ಚಂದ್ರಾಕೃತಿ ಇರುತ್ತೆ. ಯಾರ ಹಸ್ತದಲ್ಲಿ ಅರ್ಧ ಚಂದ್ರಾಕೃತಿ ಮೂಡಿರುತ್ತದೋ ಇವರು ದೇವಗಣಕ್ಕೆ ಸೇರಿರ್ತಾರೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಕ್ಷಸಗಣ, ಮನುಷ್ಯಗಣ ಮತ್ತು ದೇವಗಣ ಅಂತ 3 ವಿಭಾಗಗಳನ್ನು ಮಾಡಿದ್ದಾರೆ. ಆ 3 ವಿಭಾಗಗಳಲ್ಲಿ ಇವರು ಅಂದರೆ ಅರ್ಧ ಚಂದ್ರಾಕೃತಿ ಇರುವಂತಹ ವ್ಯಕ್ತಿಗಳು ದೇವಗಣದಲ್ಲಿ ಬರ್ತಾರೆ. ಅಂದರೆ ಇಂಥವರಲ್ಲಿ ದೈವಿಕ ಗುಣಗಳನ್ನು ಕಾಣಬಹುದು. ಅಂದರೆ ತುಂಬ ಸಾತ್ವಿಕ ಮನೋಭಾವದವರಾಗಿರ್ತಾರೆ, ತುಂಬ ಶಾಂತ ಸ್ವಭಾವದವರು. ಇವರ ಬಾಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಇವರು ಮಾತನಾಡೋದಿಲ್ಲ, ಅಂತಹ ದೈವಿಕ ಗುಣದವರು. ಈ ಚಂದ್ರಾಕೃತಿ ಇರುವಂತಹ ವ್ಯಕ್ತಿಗಳಲ್ಲಿ 6th ಸೆನ್ಸ್ ಬಹಳ ಚೆನ್ನಾಗಿರುತ್ತೆ. ಇವರು ಯೋಚಿಸುವಂತಹ ರೀತಿ ತುಂಬ ಸ್ಪೆಷಲ್ ಆಗಿರುತ್ತೆ. ಸಮಾಜದಲ್ಲಿ ಇವರಿಗೆ ಒಳ್ಳೆ ಇಂಪ್ರೆಷನ್ ಇರುತ್ತೆ. ಇವರ ಹಾವಭಾವದಿಂದನೇ ಇವರನ್ನು ಜನ ಗುರುತಿಸ್ತಿರ್ತಾರೆ. ಇವರು ಒಳ್ಳೆ ಎಜುಕೇಷನ್ ಅನ್ನು ಪಡೆದಿರ್ತಾರೆ, ಎಜುಕೇಟೆಡ್ ಆಗಿರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ. ಇವರು ಗೌರವಾನ್ವಿತ ಕುಟುಂಬದಲ್ಲೂ ಸಹ ಜನಿಸಿರ್ತಾರೆ. ಇವರ ಬುದ್ಧಿ ಬಹಳ ಶಾರ್ಪ್ ಆಗಿರುತ್ತೆ, ಒಳ್ಳೆ ಮೇಧಾವಿಗಳಾಗಿರ್ತಾರೆ. ಅರ್ಧ ಚಂದ್ರಾಕೃತಿ ಮೂಡಿರುವಂತಹ ವ್ಯಕ್ತಿಗಳ ಮಾತಿನಲ್ಲಿ ಸತ್ಯವಿರುತ್ತೆ. ಇಂಥವರು ಒಳ್ಳೆ ಅಸ್ಟ್ರಾಲಜರ್ ಮತ್ತು ಜ್ಯೋತಿಷ್ಯ ಕಲ್ತಿದ್ರೆ ಇವರ ಭವಿಷ್ಯವಾಣಿಗಳು ನಿಜವಾಗುತ್ತೆ. ಅಂದರೆ ಇವರಿಗೆ ಇರುವಂತಹ ಇಂಟ್ಯೂಷನ್ ಪವರಿಂದ ಮತ್ತು ಈ ಅರ್ಧ ಚಂದ್ರಾಕೃತಿಯ ಚಿಹ್ನೆಯ ಮೂಲಕ ಇವರ ಹೇಳುವಂತಹ ಮಾತು ಸತ್ಯವಾಗುತ್ತೆ. ನೀವು ಕೇಳಿರ್ತೀರಾ, ಆ ಅಸ್ಟ್ರಾಲಜರ್ ಹೇಳೋದೆಲ್ಲ ಸತ್ಯ ಆಗುತ್ತೆ, ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ. ಅಲ್ಲೊಬ್ರು ಇಲ್ಲೊಬ್ರು ಕೇಳಿರ್ತೀರಲ್ವ, ಅವರ ಕೈಯಲ್ಲಿ ಅರ್ಧ ಚಂದ್ರಾಕೃತಿ ಇರುತ್ತೆ. ಆ ಇಂಟ್ಯೂಷನ್ ಪವರಿಂದ ಅವರು ಹೇಳುವಂತಹ ಭವಿಷ್ಯವಾಣಿಗಳು ನಿಜವಾಗುತ್ತಾ ಹೋಗುತ್ತೆ. ಈ ರೀತಿ ಸಿದ್ಧವಾಣಿ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಇವರು. ತಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ತುಂಬ ಜವಾಬ್ದಾರಿ ಇರುತ್ತೆ ಇಂಥವರಲ್ಲಿ. ಇವರು ಬಹಳ ಸುಂದರವಾಗಿರ್ತಾರೆ, ತುಂಬ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇವರದಾಗಿರುತ್ತೆ. ಇವರು ಉನ್ನತ ಪದವಿಯನ್ನು ಪಡೆದು ಹೈಯರ್ ಲೆವೆಲ್ ಆಫ್ ಜಾಬನ್ನು ಮಾಡ್ತಾ ಇರ್ತಾರೆ. ಇವರಿಗೆ ಹಗಲುಗನಸು ಕಾಣುವಂಥವರಾಗಿರ್ತಾರೆ. ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಕ್ಸಸ್ಸನ್ನು ಪಡೆಯುವಂತಹ ಹಂಬಲ, ಆಸೆ ಇವರದಾಗಿರುತ್ತೆ. ಉನ್ನತ ಪದವಿಯಲ್ಲೂ ಇರ್ತಾರೆ. ಒಳ್ಳೆ ಧನ ಸಂಪಾದನೆಯನ್ನು ಮಾಡಿದರೂ ಸಹ ಪ್ರತಿಯೊಂದು ಫೀಲ್ಡ್ನಲ್ಲೂ ಏನನ್ನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ಕೋತಾರೆ. ಎಕ್ಸಾಂಪಲ್, ಇವರು ಕ್ರಿಕೆಟ್ ಫೀಲ್ಡಲ್ಲಿದ್ದರೆ ಒಳ್ಳೆ ಕ್ರಿಕೆಟರ್ ಆಗಬೇಕು, ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು, ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಮಾಡಬೇಕು ಕ್ರಿಕೆಟ್ ಫೀಲ್ಡಲ್ಲಿ ಅನ್ಕೋತಾರೆ. ಇನ್ ಕೇಸ್ ಮೆಡಿಕಲ್ ಫೀಲ್ಡಲ್ಲಿದ್ದರೆ ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಸರ್ಜನ್ ಆಗಬೇಕು, ಒಳ್ಳೆ ನೇಮ್ ಮಾಡಬೇಕು ಅನ್ಕೋತಾರೆ. ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿದ್ದರೆ ಅದರಲ್ಲೂ ಸಹ ಒಳ್ಳೆ ಇಂಜಿನಿಯರ್ ಆಗಬೇಕು, ದಿ ಬೆಸ್ಟ್ ಇಂಜಿನಿಯರ್ ಅಂತ ಎಲ್ಲರೂ ಗುರುತಿಸ್ಬೇಕು ಅನ್ನುವಂತಹ ಮನಸ್ಸು ಉಳ್ಳವರಾಗಿರ್ತಾರೆ ಇಂತಹ ವ್ಯಕ್ತಿಗಳು. ಯಾವುದೇ ಫೀಲ್ಡಲ್ಲಾಗಲಿ ನಾನೇ ಮುಂದೆ ಇರಬೇಕು ಅನ್ಕೋತಾರೆ. ಇವರು ಯಾವ ಕ್ಷೇತ್ರದಲ್ಲಿರ್ತಾರೋ ಆ ಫೀಲ್ಡ್ನಲ್ಲಿ ಅಚೀವ್ಮೆಂಟ್ ಮಾಡಿ ಒಳ್ಳೆಯ ಪ್ರಖ್ಯಾತಿಯನ್ನು ಸಹ ಪಡೀತಾರೆ. ಇವರು ಆರೋಗ್ಯವಂತರಾಗಿರ್ತಾರೆ ಮತ್ತು ಬಹಳ ದೀರ್ಘಾಯುಷ್ಯದವರು ಆಗಿರ್ತಾರೆ. ಇವರ ಆಯಸ್ಸು ತುಂಬ ಚೆನ್ನಾಗಿರುತ್ತೆ. ಯಾರ ಹಸ್ತದ ಉಗುರಿನಲ್ಲಿ ಅರ್ಧ ಚಂದ್ರಾಕೃತಿ ಇದೆಯೋ ಅಂಥವರಿಗೆ ಇವರ ಹೆಂಡತಿ ಅಥವಾ ಇವರ ಗಂಡ ಇವರ ರೀತಿಯಲ್ಲೇ ಸಿಗ್ತಾರೆ. ಇವರ ಹೆಂಡತಿಯೂ ಸಹ ಬಹಳ ಬುದ್ಧಿವಂತರಾಗಿರ್ತಾರೆ, ಒಳ್ಳೆ ರೆಪ್ಯೂಟೆಡ್ ಫ್ಯಾಮಿಲಿಯಲ್ಲಿ ಜನಿಸಿರ್ತಾರೆ, ಬಹಳ ಧೈರ್ಯಶಾಲಿಗಳಾಗಿರ್ತಾರೆ. ಇವರ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಇಬ್ಬರ ಥಾಟ್ ಪ್ರಾಸೆಸ್ ಮ್ಯಾಚ್ ಆಗೋದ್ರಿಂದ ವೈವಾಹಿಕ ಜೀವನ ಸುಂದರವಾಗಿರುತ್ತೆ. ಇವರ ಉದ್ಯೋಗ ಕ್ಷೇತ್ರದಲ್ಲಿ ತನ್ನ ಸ್ವಂತ ಬುದ್ಧಿಯಿಂದ, ಸಾಮರ್ಥ್ಯದಿಂದ ದುಡಿದು ಪರಿಶ್ರಮದಿಂದ ನೇಮ್ ಆ್ಯಂಡ್ ಫೇಮನ್ನು ಪಡೀತಾರೆ. ಇವರು ಬಹಳ ಸ್ವಾಭಿಮಾನಿಗಳಾಗಿರ್ತಾರೆ. ಇವರನ್ನು ನಂಬಿದವರಿಗೆ ತನ್ನ ಜೀವವನ್ನು ಕೊಡೋದಕ್ಕೂ ಸಿದ್ಧ ಇರ್ತಾರೆ. ಬಟ್ ಇಷ್ಟ ಇಲ್ಲದ ವ್ಯಕ್ತಿಗಳಾದರೆ ಅವರಿಂದ ಸಾಧ್ಯವಾದಷ್ಟು ದೂರವಿರ್ತಾರೆ. ಯಾರ ಹಸ್ತದ ಹೆಬ್ಬೆರಳಿನಲ್ಲಿ ಚಂದ್ರಾಕೃತಿ ಇದ್ದರೂ ಸಹ
ಹಳದಿ ಬಣ್ಣದಲ್ಲಿರುತ್ತೆ. ಒಬ್ಬೊಬ್ಬರ ಕೈ ನೋಡಿ ಯೆಲ್ಲೋ ಕಲರ್ ಇರುತ್ತೆ ನೇಲ್ಸು, ಒಬ್ಬೊಬ್ರಿಗೆ ಪಿಂಕ್ ಕಲರ್ ಇರುತ್ತೆ. ಇನ್ ಕೇಸ್ ನಿಮ್ಮ ನೇಲ್ಸ್ ಯೆಲ್ಲೋ ಕಲರ್ ಆಗಿದ್ದು ಆ ಚಂದ್ರಾಕೃತಿ ಮೂಡಿದ್ರೂ ಸಹ ಇವರಿಗೆ ಆರೋಗ್ಯ ಚೆನ್ನಾಗಿರೋದಿಲ್ಲ. ಪದೇ ಪದೇ ಆರೋಗ್ಯದ ಸಮಸ್ಯೆಗಳು, ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡ್ತಾ ಇರ್ತಾರೆ. ಯಾರ ಉಗುರಿನಲ್ಲಿ ಪಿಂಕ್ ಕಲರ್ ಅಥವಾ ಗುಲಾಬಿ ಬಣ್ಣದಲ್ಲಿರುತ್ತೋ ಅರ್ಧಚಂದ್ರಾಕೃತಿ ಮೂಡಿದರೆ ಅವರು ತುಂಬ ಭಾಗ್ಯಶಾಲಿಗಳಾಗಿರ್ತಾರೆ. ಇವರ ಲೈಫಲ್ಲಿ ಲಕ್ಸುರಿಯಸ್ ಥಿಂಗ್ಸ್ನ ಪಡೆದಿರ್ತಾರೆ. ಅಂದರೆ ಕಾರು, ಮನೆ, ಬಂಗ್ಲೆ, ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಎಲ್ಲವನ್ನ ಪಡೆದಿರ್ತಾರೆ. ಆದರೆ ನೇಲ್ಸು ಪಿಂಕ್ ಕಲರ್ ಇರಬೇಕು, ಪಿಂಕಿಶ್ ಕಲರಲ್ಲಿ ಇರಬೇಕು. ತನ್ನ ಜೀವನದಲ್ಲಿ ಧನ, ಕನಕ, ಪ್ರತಿಷ್ಠೆಗಳನ್ನು ಪಡಿತಾರೆ ಇಂತಹವರು. ಯಾರ ಹಸ್ತದಲ್ಲಿ ಚಂದ್ರಾಕೃತಿ ಚಿಹ್ನೆ ಸ್ವಲ್ಪ ಇದ್ದರೆ, ಸ್ವಲ್ಪ ಮೂಡಿರುತ್ತೆ ಒಬ್ಬೊಬ್ಬರ ಕೈಯಲ್ಲಿ ಅರ್ಧ ಚಂದ್ರಾಕೃತಿ ನೀಟಾಗಿ ಮೂಡಿರುತ್ತೆ. ಈ ಸ್ವಲ್ಪ ಇದ್ದರೆ ಚಂದ್ರಾಕೃತಿ ಅಥವಾ ಸ್ವಲ್ಪವೂ ಇಲ್ಲದೇ ಇದ್ದರೆ ಇಂತಹವರಿಗೆ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಕಾಡ್ತಾ ಇರುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ. ಅವರು ಅವಾಗವಾಗ ಹೃದಯದ ಚೆಕಪ್ಪನ್ನು ಮಾಡಿಸ್ಕೊಳ್ತಾ ಇರಿ. ಅಂದರೆ ಹಾರ್ಟ್ ರಿಲೇಟೆಡ್ ಚೆಕಪ್ಸ್ನ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಮಾಡಿಸ್ಕೊಳ್ತಾ ಇರಿ. ಇವಿಷ್ಟು ವಿಚಾರಗಳು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅರ್ಧ ಚಂದ್ರಾಕೃತಿಯ ರಹಸ್ಯ ವಿಚಾರಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.